ಮಕ್ಕಳೇ ನೀವು ಯಾರು ಟೆನ್ಷನ್ ಮಾಡ್ಕೊಂಬೇಡಿ, ನಾಳೆಯಿಂದ ಎಲ್ಲ ಬರುತ್ತೆ. ಇವಾಗ ಮನೆಯಿಂದ ಮಕ್ಕಳೇ ಮುಂದಿನ ಪ್ರಜೆಗಳು, ಮಕ್ಕಳಿಗೆ ಹೆಲ್ಪ್ ಮಾಡಕ್ಕೋಸ್ಕರ ಮುಂದಿನ ಮಕ್ಕಳೇ ಇಂದಿನ ಪ್ರಜೆಗಳು. ಇವಾಗ ಮಕ್ಕಳಿಗೆ ಹೆಲ್ಪ್ ಮಾಡಕ್ಕೆ ಏನ್ಬಿಟ್ಟು ನಮ್ಮ ಶ್ರೀ 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 ಸದಾನಂದ ಸ್ವಾಮೀಜಿ ಅವರು ಬರ್ತಾ ಇದಾರೆ. ಎಲ್ಲ ಸೈಲೆಂಟ್ ಆಗಿರ್ಬೇಕು. ಸದಾನಂದ ಸ್ವಾಮೀಜಿ ಅವರೇ ಬನ್ನಿ. ಸ್ವಲ್ಪ ಕರೆತ್ತಿ ಹೆಣ್ಮಗಳು ಸ್ವಾಮೀಜಿ ಅವರೇ. ಓಂಕಾರನಾದ ಸದಾನಂದ ಸ್ವಾಮೀಜಿ ಅವರು ಬಂದವ್ರೆ. ಅನಾಥ ಮಕ್ಳು ಗೊತ್ತಿಲ್ದಿರ ಬಡ್ಕಂತಾವೆ. ನೀವು ದಯವಿಟ್ಟು ಸ್ವಾಮೀಜಿ ಅವರೇ ಬೇಜಾರು ಮಾಡ್ಕೊಂಡ್ಬಾರ್ದು. ಓಂಕಾರ ಪಂಜರ ಕುಟಿ ಹೇಳಿ ಮಕ್ಳು. ಇನ್ನೊಂದ್ಸತಿ ಸ್ವಾಮೀಜಿಗಳೇ, ನಿಮ್ಮ ವಾಕ್ಯವನ್ನು ಪರಿಪಾಲಿಸದೆ ಚೆನ್ನಾಗಿ ಮೂರ್ಖ ಮಕ್ಕಳೆಲ್ಲ ಈ ತರ ಕಾಣದಿದ್ದೀರಾ. ಇನ್ಮೇಲೆ ನಾನು ಹೇಳ್ಕೊಡುವಂತ ಸ್ತೋತ್ರನ ಕೇಳಿ ನೀವು ಇಂಥ ಕಾಡನ್ನ ಮಾಡ್ಬೇಕಾದ್ರೆ ನಾನು ಕೇಳ್ಕೊಂತೀನಿ. ಇಲ್ಲ ಸ್ವಾಮೀಜಿ ಅವ್ರಿಗೆ ನೀವು ಬರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯ್ತು. ಸ್ವಾಮೀಜಿ ಅವರು ಯಾಕೆ ಈ ಡ್ರೆಸ್ ಇಲ್ಲ, ಅದು ಏನಾಯ್ತು ಅಂದ್ರೆ ಸ್ವಾಮಿ ನಮ್ಗೆ ಇಂಪಾರ್ಟೆಂಟ್ ಡೌಟ್ ಇತ್ತು. ಒಂದು ನಿಮಿಷ, ಈಗ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ದಯವಿಟ್ಟು ಎಲ್ಲ ಇಲ್ಲಿ ಕೇಳ್ಬೇಕು. ನಾವು ಕಾರಲ್ಲಿ ಇಲ್ಲಾಸಿಂದ ಬಂದಿವಿ ಸ್ವಾಮೀಜಿ ಅವ್ರ ಕಾರಲ್ಲಿ. ಸ್ವಾಮೀಜಿ ಅವರು ಏನ್ ಮಾಡೋದು, ಅಲ್ಲಿ ಕಾರ್ ನಿಲ್ಸಿದ್ಬಿಟ್ಟು ಈ ಪ್ರಕೃತಿ ಸೌಂದರ್ಯವನ್ನೆಲ್ಲ ನೋಡೋದಕ್ಕೆ ನಮ್ಮ ಸ್ವಾಮೀಜಿ ಅವರು ಕೆಳಗಡೆ ಇಳಿದಿದ ತಕ್ಷಣ ಅಲ್ಲ ರೈಟ್ ಸೈಡ್ ಅಲ್ಲಿ ದಡಾರ್ ಅಂತ ಒಂದು ಕಾಡಂದಿ ನುಗ್ತು ಮಳೆ ಹೊಡೆಗೆ. ಆ ಕಾಡಂದಿ ನುಗ್ಗಿದ್ ನಮ್ಮ ಸ್ವಾಮೀಜಿಗಳು ಹೊರಗಡೆ ಬರುವಾಗ ಹಿಂಗೆ ಆಗ್ಬಿಟ್ಟಿದ್ದಾರೆ. ಅದು ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಸ್ವಾಮೀಜಿ ಅವರೇ ದಯವಿಟ್ಟು ನೀವೇ ವಿವರಿಸ್ಬಿಡಿ. ನನಗೆ ಬಂದ ಮಾಹಿತಿ ಪ್ರಕಾರ ಹೌದು, ಆಶ್ರಮದಲ್ಲಿ ಕರೇಕಲ್ ಕುಂಟೆ ಕೆಳಗಡೆ ಆ ಬೆಟ್ಟದಲ್ಲಿ ನಮ್ಗೆ ಶಿಷ್ಯ ಬಂದು ಹೇಳ್ದ, ಹಿಂಗೆ ಕರುಳಿನ ಕೂಗು ಹಿಂಗೆ ಕೂಗ್ತೈತೆ, ಹಿಂಗೆ ಅನ್ನ ನೀರಿಲ್ದ್ರೆ ಎಷ್ಟೋ ಪ್ರಾಣಿಗಳು ಎಷ್ಟೋ ಜನಗಳು ಇಲ್ಲಿ ವಾಸ ಮಾಡ್ತಿದ್ದಾರೆ. ನಾನು ನಮ್ಮ ಶಿಷ್ಯ ಆದ ಇವ್ರು ಯಾರವರು ನಾರಾಯಣ ಅವರು ಅವ್ರನ್ನ ಕಳ್ಸಿದ್ವಿ. ಅವರು ಊಟದ ವ್ಯವಸ್ಥೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಸ್ವಾಮೀಜಿ ಅನ್ನ ಹಿಟ್ಟು ಮತ್ತೆ ಸಾರು ತರಕಾರಿ ತಿರ್ಗಾ ಫಲಹಾರಗಳು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗಿದ್ದಾರೆ ಸ್ವಾಮೀಜಿ. ಫಲಹಾರ ಮಾಡಿದಾರೆ ತಾನೇ ಸ್ವಾಮೀಜಿ? ಮಾಡಿದ್ದಾರೆ. ನಾವು ನಾನ್ ವೆಜ್ ತಿನ್ನಲ್ಲ ಸ್ವಾಮೀಜಿ. ಸಸ್ಯಾಹಾರ ಮಾಡ್ಬೇಕು. ಪ್ರಾಣಿ ಹಿಂಸೆ ಮಹಾಪಾಪ. ನಾನು ಕ್ಷಮಿಸಿ, ನಾವು ಇಂಗ್ಲೀಷ್ ಅಲ್ಲಿ ಸ್ವಲ್ಪ ಮಾತಾಡ್ತೀವಿ. ಏನ್ ಮಾತಾಡ್ತಾ ಇದಾರೆ ಅವರು? ಸ್ವಾಮೀಜಿ ಅವ್ರಿಗೆ ನಾನು ಕಾರ್ ಇಳ್ದು ಬರ್ಬೇಕಾದ್ರೆ ಇವಾಗ ಗಿಫ್ಟ್ ಕೊಡಕ್ಕೆ ಏನು ಇಲ್ವಲ್ಲ ನಾನು ಈಗ ನಿಮ್ಮ ಹತ್ರ, ಅದಕ್ಕೆ ಅಂದ್ಬಿಟ್ಟು ಒಂದು ಡೋರ್ ತೆಗ್ದೆ. ಅವಾಗ ಕಾಡಂದಿ ಸರನಾಗಿ ನುಗ್ಬಿಡ್ತು. ಅದರಿಂದ ಕಾಲಡೆ ನುಗ್ತು. ಸೊ ನಾನು ಅದನ್ನ ಹಿಡಿಯಕ್ಕೆ ಅಂತ ಹೋದಾಗ ಇದ್ದಿದ್ದು ಕಾವಿ ಬಟ್ಟೆ ಎಲ್ಲ ಹರಿದೋಗಿ ಎಲ್ಲ ಮಾಡಿ ಕೂರಿ ಆ ಬೆಟ್ಟದ ಮ್ಯಾಕ್ ಹೋಗಿ ಅಲ್ಲಿಂದ ಎಗರದೆ, ಸಿಗ್ಲಿಲ್ಲ. ಸರಿ ಅಂದ್ಬಿಟ್ಟು ಬರ್ಬೇಕಾದ್ರೆ ಇವರು ನಮ್ಮ ಹಿಂದೆ ಓಡ್ಬತ್ತಿದ್ರು. ಇವ್ರ ಬಟ್ಟೆ ನಮಗೆ ಕೊಟ್ಟು ನಾವು ಹಾಕ್ಸಿ ಇವ್ರ ಮನೆಗೆ ಹೋಗಿ ಬೇರೆ ಬಟ್ಟೆ ಹಾಕೊಂಡ್ಬಂದ್ರು. ಹಾಗಾಗಿ ನಮ್ಮ ಬಟ್ಟೆ ಚೇಂಜ್ ಆಗಿದೆ. ಟೈಮ್ ನೋಡ್ಕೊಳಕ್ಕಿಲ್ಲ. ಅದು ಏನಾಯ್ತು ಅಂದ್ರೆ ಕಾರ್ ಹಿಡಿದ ತಕ್ಷಣ ಇವ್ರು ಕಾರ್ ಹಿಡಿದು ನಿಂತ್ಕೋಯ್ತು. ಹೆಂಗಾಯ್ತು ಅಂದ್ರೆ ಸ್ವಾಮೀಜಿ ಅದನ್ನ ಹೇಳ್ಬಿಟ್ಟಿದ್ರು. ಅವರು ಹಿಂಗ್ ಬಂದು ಸ್ಟೈಲಾಗಿ ನಿಂತ್ಕೊಂಡ ದಡಾರ ದಡಾರ ಅಂತ ನುಗ್ಗಿದ ತಕ್ಷಣ ಎತ್ಕೊಂಡು ಮಳೆ ಹೊಳಿಕ್ ಹೋಗ್ಬಿಡ್ತು. ಇಲ್ಲ, ನಾನು ತಪ್ಪು ಹೇಳಿದೆ. ಆಕ್ಚುಲಿ ಏನಂದ್ರೆ ನಮ್ಮನ ಮಾರಿದೆ ಉಳಿಸ್ಕೊಳಕ್ಕೋಸ್ಕರ ಹಿಡಿಯೋಣ ಅಂತ ಅನ್ಕೊಂಡೆ. ಆದ್ರೆ ಅದು ಕಾರಣಾಂತರದಿಂದ ಅದ್ರ ಕೊಂಬೇಲೆ ನನ್ನ ಕುಂಡ್ರಿಸ್ಕೊಂಡು ಮಳೆ ಹೊಳಿಗೆ ನುಗ್ಬಿಡ್ತು. ನಾನು ಆ ಕಡೆ ಈ ಕಡೆ ಎಗ್ರಕ್ಕೆ ಟ್ರೈ ಮಾಡಿದೆ. ಏನ್ ಮಾಡ್ಲಿ, ಸೀಗೆ ಮುಳ್ಳು. ಸ್ವಾಮಿ ಗೊತ್ತಿಲ್ಲ ಅಂದ್ರೆ ಪೂಜಾ ಗಾಂಧಿ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೇಕು. ಅವ್ರಿಗೆ ಚೆನ್ನಾಗಿ ಅನುಭವ ಹೊಂದಿ
ನೆಕ್ಸ್ಟ್ ಇದೊಂದು ಎಪಿಸೋಡ್ ಆದ್ಮೇಲೆ ನೆಕ್ಸ್ಟ್ ಅಲ್ಲೇ ಹೋಗ್ಬೇಕು ಅಂತ ಇದ್ದೀವಿ. ನಾವು ಗಾಳಿಪಟ ಪಿಕ್ಚರ್ ಅಲ್ಲಿ ತುಂಬಾ ಶ್ರಮ ಬಿದ್ದಿದ್ದೀವಿ. ಹೌದು, ನೀವು ಅದರಲ್ಲಿ ನಾವು ಕೃಷ್ಣ ಅವ್ರ ಪಾಠ ಮಾಡಿದ್ವಿ. ಯಾವ್ದು ಪಾತ್ರ ಮಾಡಿದ್ದೀವಿ ನಾವು. ಅದರಲ್ಲೂ ಒಂದೇ ವಿಷಯಕ್ಕೆ ಬಂದು ಅನಂತನಾಗಿ ಶೂಟ್ ಮಾಡಿಸಿದ್ದು. ಸೊ ಇನ್ನೇನಾದ್ರು ಆಶೀರ್ವಾದ ಏನಾದ್ರು ಬೇಕಾ? ಆಶೀರ್ವಾದ ಸ್ವಾಮೀಜಿ ಇಲ್ಲ. ಇವಾಗ ನನಗೆ ಇನ್ನೊಂದೇನು ಗೊತ್ತಾ, ಹಂದಿ ದಡಾರ್ ಅಂತ ನಿಮ್ಮನ್ನು ಒತ್ಕೊಂಡು ಓಡಾಯ್ತಲ್ಲ ಒಳಕ್ಕೆ. ಹೌದೌದು. ಅವ ನಿಮ್ಮ ಮಗ ಈಗ ತಚ್ಕೊಳ್ಳಿವ ಸ್ವಾಮೀಜಿ? ಮಕ ತರಚ್ಕೊಳ್ಳಿಲ್ಲ, ಯಾಕೆಂದ್ರೆ ಪೇಟ ಕಟ್ಟಿದ್ನಲ್ಲ, ಪೇಟ ಮಗಕ್ಕೆ ಬಂದು ದೇವರ ಕೃಪೆ ಇದೆ, ದೇವರ ಕೃಪೆ ಇದೆ. ಎಲ್ಲ ಬಿಡಿ. ಬಾಲ್ಕ ದೀಪಾವಳಿಗೆ ಮದುವೆ ಆಗ್ಬೇಕು ಅಂತ ನೀ ಬಾಲ್ಕ ಅದ್ರ ಬಗ್ಗೆ ಒಂದೆರಡು ಹೊಟ್ಟೆ ಮಾತಾಡಿ. ತೋರ್ಸಪ್ಪ, ಹೊಟ್ಟೆ ತೋರ್ಸಪ್ಪ. ಹೊಟ್ಟೆ ಎಳ್ಕೊಂಡಿದ್ಯಾ? ಸ್ವಾಮೀಜಿ ಒಳ್ಳೆ ಕೇಳ್ಕೊಂಡ್ರೆ ಸ್ವಾಮೀಜಿ. ಹೊಟ್ಟೆ ಬೆಳೆಸೋರ್ಗೆಲ್ಲ ಹೆಣ್ಮಕ್ಳು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ನಾವು. ಆಶೀರ್ವಾದ ಮಾಡ್ತೀವಿ ಸ್ವಾಮೀಜಿ. ಸ್ವಾಮೀಜಿ ಬೇರೆ ಹೇಳಿ, ನೀವು ಅದೇನೋ ಹೇಳ್ತಿದ್ರಲ್ಲ ಚೊಂಬು ಗಳಸು ಅಂತ. ಅದಕ್ಕೆ ಅದು ನುಗ್ಗಿದ ತಕ್ಷಣ ಅವ್ರ ಪೇಟ ಇಲ್ಲಿ ಬಂದಿದೆ ಮುಖಕ್ಕೆ, ಹಾಗಾಗಿ ಅದರಿಂದ ಮುಳ್ಳುಗಳೆಲ್ಲ ತರ್ಚ್ಕೊಳ್ಳೋದು ಸ್ವಲ್ಪ ಕಂಟ್ರೋಲ್ ಆಗಿದೆ. ದೇವರ ಕೃಪೆ ಆಗಿದೆ. ದೇವರ ಕೃಪೆ. ಓಂಕಾರ ಪಂಜರ ಕುಟಿ, ಕಾಟಂಬರಾಯ ಕೃಪೆ, ಬುದ್ಧಿ ಉಂಟೆ ಟೀಮ್. ಈ ತರ ಆಗಿದೆ ಸ್ವಾಮೀಜಿ. ಅದರಿಂದ ಮಕ್ಕಳು ಏನು ಗೊತ್ತಾ ಸ್ವಾಮೀಜಿ, ಈ ಮೂಲೆಯಲ್ಲಿ ನುಗ್ಗಿದ್ರೆ ಇಲ್ಲೋಗ ಈ ಮೂಲೆಯಲ್ಲಿ ಬಂದು ಇಲ್ಲ ಹತ್ತಾವ್ ಸ್ವಾಮೀಜಿ. ಕಷ್ಟ ಇದೆ, ಕಷ್ಟ ಇದೆ. ಎಲ್ಲ ಒಂದ್ ತುತ್ತು ಯಾವ್ದು ಸಿಗ್ತಲ್ಲ ಸ್ವಾಮೀಜಿ. ನಾವು ಸಸ್ಯಾಹಾರ ಎಲ್ಲ ವ್ಯವಸ್ಥೆ ಮಾಡಿದೀವಲ್ಲ. ಅದೇ ಸ್ವಾಮೀಜಿ ಗೆಡ್ಡೆ ಗೆಣಸು ಅದು ಇದು ಕಿತ್ಕೊಂಬರಕ್ ಹೋಯ್ತಾರೆ. ಸ್ವಾಮೀಜಿ ಮಳೆ ಬೇರೆ ಹೋಯ್ತಲ್ಲ, ನೆಲ ಎಲ್ಲ ಗಟ್ಟಿ ಆಗ್ಬಿಟ್ಟದೆ. ಮಕ್ಕಳು ಕೆರೆಯಕ್ಕೆ ಕುತ್ಕಕ್ಕೆ ಏನು ವೆಪನ್ಸ್ ಬೇರೆ ಇಲ್ಲ ಕೈಯಲ್ಲಿ. ಹೆಂಗೆ ಪಾಪ ಮಕ್ಕಳೆಲ್ಲ ಅದೇ ತಿಂದು ತಿಂದು ಹೆಂಗ್ ಆಗ್ಬಿಟ್ಟಾವ ನೋಡಿ. ಮಾಡ್ರಿ ಮಾಡಪ್ಪ. ಕಣ್ಣೆಲ್ಲ ಕಣ್ಣಾಗಿದೆ. ಕಣ್ಮುಚ್ಚಮ್ಮ ನೋಡಿ ಸ್ವಾಮಿ. ಅಯ್ಯೋ ನಿಮಿಷ, ಸ್ವಾಮೀಜಿ ಅವ್ರು ಇದು ಮಾಡ್ತಾರೆ ಮಾಡಿ ಸ್ವಾಮೀಜಿ. ಓಂಕಾರ ಪಂಜರ ಕುಟಿ. ಸ್ವಾಮೀಜಿ ಸದಾನಂದ ಸ್ವಾಮಿ. ಜೈ ಸದಾನಂದ, ಜೈ ಸದಾನಂದ. ಈಗ ನಮ್ಮ ಸ್ವಾಮೀಜಿ ಅವರು ನಿತ್ಯಾನಂದ ಸ್ವಾಮೀಜಿ ಅವರು ಬಂದು ನಮ್ಗೆ ನಿಮಿಷ, ಸ್ವಾಮೀಜಿ ಅವರು ನಮ್ಗೆ ತುಂಬಾನೇ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಿತ್ಯಾನಂದನ ಬಗ್ಗೆ ಏನಾದ್ರು ಮಾತಾಡ್ಬೇಕಾ? ಸ್ವಾಮೀಜಿ ವಾತಾವರಣ ಹೊಲ್ಸ್ ಮಾತಾಡ್ಬೇಡಿ ಬಿಡಿ ಸ್ವಾಮಿ. ದಯವಿಟ್ಟು ಸ್ವಾಮೀಜಿ, ನಾವು ಹಸ್ತೀನಲ್ಲ ನೀವು ಹಸ್ ಮಾತಾಡ್ಬೇಕು ದಯವಿಟ್ಟು ಸ್ವಾಮಿ. ಅದರಿಂದ ಸ್ವಾಮೀಜಿ ಅವರು ನಮಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಸ್ವಾಮೀಜಿ ಅವ್ರ ಬಗ್ಗೆ ಸುಳ್ಳು ಹೇಳ್ಬಾರ್ದು. ಇದೇ ಕರೇಕಲ್ ಗುಟ್ಟೆ ಕೆಳಗಡೆ ಅವ್ರ ಆಶ್ರಮ ಇದೆ. ಅಲ್ಲಿ ಯಾರೋ ಒಬ್ರು ಹೋಗಲ್ಲ ಅಲ್ಲಿ ಜಾಸ್ತಿ. ಅಲ್ಲಿ ನಮ್ಮ ಸ್ವಾಮೀಜಿ ಅವರು ಇಲ್ಲ. ಇಲ್ಲಿ ಮುಂದೆ ಕೆಂಚನಪಾಳ್ಯ ಅಂತ ಒಂದು ಊರಿದೆ, ಅದ್ರ ಮೇಲೆ ಅಂಬೇಡ್ಕರ್ ಭವನ ಅಂತ ಇದೆ ಗುಟ್ಟೆ ಮೇಲೆ. ನಾವು ಅಲ್ಲಿ ಸ್ನಾನ ಮಾಡಿ ಶುಭವತಿ ನೀರಲ್ಲಿ ಈಗ ಮರೇಕಲ್ ಮೂಲೆಯಿಂದ ಸ್ವಾಮೀಜಿ ಅವರು ಬೆಳಿಗ್ಗೆ 5 ಗಂಟೆಗೆ ಅಲ್ಲಿ ಬಂದು ಕುತ್ಕೊಂಡು ಅದು ತಪಸ್ಸು ಮಾಡ್ತಾರೆ. ಯಾರು ಎದ್ದಿಲ್ದಿರೋ ಟೈಮಲ್ಲಿ ಮೈ ಮೇಲೆ ಒಂಚೂರು ಬಟ್ಟೆ ಇಲ್ದಿರೋ ಅವ್ರು ಅಲ್ಲಿಂದ ಬಂದು ತಪಸ್ ಮಾಡ್ತಾರೆ. ಕಾವಿ ಬಟ್ಟೆ ಇರುತ್ತೆ ಅದ್ರ ಬಗ್ಗೆ ಏನು ಎತ್ತವ್ರು ಹೆಂಗ್ ಬರ್ತಾರೆ, ಸಿಂಬಲ್ ಕೊಟ್ಬಿಡ್ತಾರೆ ಅಂತ ನಾವು ಕಾವಿ ಬಟ್ಟೆ ಸಾಕ್ಬಿಡಿ ಸ್ವಾಮೀಜಿ. ಅದಕ್ಕೆ ಅವ್ರು ಹೆಂಗ್ ಬರ್ತಾರೆ ಏನ್ ಎತ್ತ ಅಂದ್ಬಿಟ್ಟು ಸ್ವಾಮೀಜಿ ಅವ್ರ ಬೈಯಿಂದಾನೆ ನೀವು ಕೇಳ್ಬೇಕು. ಸ್ವಾಮೀಜಿ ಅವರೇ, ನಮ್ಮ ದೈನಂದಿನ ದಿನದಲ್ಲಿ ಶಿಷ್ಯೆ ಪಾಚಾಟಿ ಅವ್ರನ್ನ ಆ ಮಗು ನೋಡಿ ಸ್ವಾಮೀಜಿ ಹೊಟ್ಟೆ ಎಸ್ಕೊಂಡಿದೆ ಅನ್ಸುತ್ತೆ. ತುಂಬಾ ಸ್ವಾಮೀಜಿ ಕೊಡಿ. ಒಂದ್ ನಿಮಿಷ ಸ್ವಾಮೀಜಿ, ಯಾವ್ದಾದ್ರು ಆರ್ಡರ್ ಮಾಡ್ಬಿಡಿ. ಆಕ್ಚುಲಿ ನಮ್ಮ ದೈನಂದಿನ ದಿನದಲ್ಲಿ ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು 4 ಗಂಟೆ ಕೋಳಿ ಕೂಗೋಕೆ ಮುಂಚೆ ಎದ್ದು, ಕೋಳಿ ಇಲ್ಲ ಇಲ್ಲೆಲ್ಲ ಕೋಳಿ ಕಾಣ್ತಾ ಇಲ್ಲ, ಅದೇನಾದ್ರು ಅಂತ ಸ್ವಾಮೀಜಿ ಅಲ್ಲಿ ತೋಟದಲ್ಲಿ ಇದ್ದವೆಲ್ಲ ಖಾಲಿ ಆಗೋದು ಅಂದ್ರಲ್ಲ ಸ್ವಾಮೀಜಿ. ಹೆಂಗೆ ಸ್ವಾಮೀಜಿ ಅದೊಂದು ವಿಶೇಷ ತಾತ್ಪರ್ಯ. ಅದು ನಾನು ಹೇಳ್ತೀನಿ ನಿಮಗೆ. ನಾನು ಬೆಳಗ್ಗೆ ಎದ್ದು ಅಲ್ಲಿ ಯೋಗ ಮಾಡಿ, ಅಲ್ಲಿರೋ ತೊರೆಯಲ್ಲಿ ಸ್ನಾನ ಮಾಡಿ. ಸ್ವಾಮೀಜಿ ಋಷಭಾವತಿ ನದಿಲಿ ನಿಮ್ಮ ಸ್ನಾನ ಆಗುತ್ತೆ. ಪವಿತ್ರವಾದಂತ ಅಂತ ನದಿಲ್ ಬಿಟ್ಟು ನಾವು ಬೇರೆ ಕಡೆ ಮಾಡಲ್ಲ. ನಾವು ನೆಲೆ ನೆಲೆಸಿರೋದು ಅಂತ ಋಷಭಾವತಿ ದಂಡೆ ಮೇಲೆ. ಕಷ್ಟ ಸ್ವಾಮಿ. ಅಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಒಂದೇ ಉಸಿರಿಗೆ ಅಂಬೇಡ್ಕರ್ ಭವನದವರೆಗೂ ಓಡ ಬತ್ತಿದ್ರೆ ನಮ್ ಬಂಡೆ ಐತಲ್ಲ, ಆ ಬಂಡೆ ತಾವ್ ಎಷ್ಟು ನಾಯಿಗಳು ಅಡ್ಡಾಕಂತವೆ ಅಂತ ಗೊತ್ತಾ ನಿಮ್ಗೆ? ಏ ಪ್ರಜೆ, ಎಷ್ಟು ಸ್ವಾಮೀಜಿ ಅವರು, ಅದರಿಂದ ನಾವು ಸ್ವಾಮೀಜಿ ಅವರಿಗೆ ಒಂದು ಪೇಟವನ್ನು ಕಟ್ಟಿ ನಮ್ಮ ಕಡೆಯಿಂದ ಸನ್ಮಾನ ಹೋಗಿ ಬೈಲ್ವಾ ಲಿಕ್ಕಕ್ಕೆ.
ರೈಟ್ ಆಯ್ತು ಸರ್. ಸ್ವಾಮೀಜಿ ತಮ್ಮ ಶಿಷ್ಯ ಅವರ ಈಗ ಅದ್ರ ಬಗ್ಗೆ ಬೇಡ ಈಗ ಸರ್ ಸ್ವಾಮೀಜಿ ಒಂದು ಶಿಷ್ಯನ ಬಗ್ಗೆ ಮಾತಾಡ್ತಾರೆ. ವೃಷಭಾವತಿ ನದಿಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಒಂದೇ ಉಸಿರು ಬಂಡೆ ತವ ನಡ್ಕೊಂಡ್ ಬರ್ತಾ ಇದ್ರೆ ಓಡ್ಕೊಂಡ್ ಬರ್ತಾ ಇದ್ರೆ ಎಷ್ಟು ನಾಯಿಗಳು ಆ ಸಿದ್ದಯ್ಯರ ಮನೆ ಮುಂದೆ ಇರೋ ನಾಯಿಗಳೆಲ್ಲ ಬರ್ತವೆ. ಒಂದೊಂದ್ಸರಿ ಬಟ್ಟೆ ಬಿಡ್ತೇವೆ, ಒಂದೊಂದ್ಸರಿ ಬಿಡಲ್ಲ. ನಾವು ಏನು ಮಾಡಕ್ಕೆ ಸ್ವಾಮಿ ಕೃಪೆ ಸ್ವಾಮೀಜಿ ನಿತ್ಯಾನಂದನ ಸದಾನಂದನ ಕೃಪೆ. ನಾವು ಆ ಕಷ್ಟ ಬಿದ್ದು ಅಂಬೇಡ್ಕರ್ ಭವನ ಹತ್ತವಾಗ ಇಸ್ತರಿ ಬಿದ್ದಿದೀವಿ ಅಂತ ಗೊತ್ತಾ ಸ್ವಾಮಿ? ಅಯ್ಯೋ ಸ್ವಾಮೀಜಿ ನೀವು ನಾವು ಧ್ಯಾನದಲ್ಲಿದ್ದಾಗ ಎಂತೆಂತ ಅಪಘಾತಗಳಾಗಿ ನಮ್ಮ ಮನಸ್ಸನ್ನ ಚಂಚಲ ಮಾಡಕ್ಕೆ ಏನೇನೋ ಸೈತಾನ್ಗಳು ಬರುತ್ತೆ. ಅದನ್ನ ನಾವು ಒಡ್ಡಿ ಮಾಡಿ ಅಂಬೇಡ್ಕರ್ ಭವನ ಹತ್ತಬೇಕಾದಾಗ ನಾವು ಬೀಳ್ತೀವಿ. ಬಂಡಿ ತೋರಿಸ್ಲಾ ಸ್ವಾಮೀಜಿ? ಬೇಡ ಬಿಡಿ ಸ್ವಾಮೀಜಿ, ಮಕ್ಕಳು ಹೆದರ್ತವೆ. ಮಕ್ಕಳ ಗೋಳಿಗೋಸ್ಕರ ನಾನು ಅಲ್ಲಿಂದ ಬಂದಿದ್ದೀನಿ. ಏನ್ ತಂದಿದ್ದೀರಾ? ಕಷ್ಟ ಬಿದ್ದಿದ್ದೀರಾ ಸ್ವಾಮೀಜಿಗಳೇ? ಸ್ವಾಮೀಜಿ ತಲೆ ಸುತ್ತ ಅಲ್ಲಿ ಪವಿತ್ರ ಜಲ ಕೊಡ್ತೀನಪ್ಪ. ರುಚಭಾವತಿ ತಂದಿರಂತ ಸ್ವಾಮೀಜಿ ತಲೆ ತೀರಿ ನಿಂತೋಯ್ತು ಜಲದ ಹೆಸರು ಹೇಳಿದ ತಕ್ಷಣ. ಅದು ಪವಿತ್ರ ಜಲನಪ್ಪ. ಆ ದಂಡೆ ಮೇಲೆ ನಾನು ನೆಲೆಸಿದೀನಿ ಅಂದ್ರೆ ನೀನ್ ಅರ್ಥ ಮಾಡ್ಕೋ. ಹೌದು ಸ್ವಾಮೀಜಿ. ಇನ್ನೊಂದು, ನೀವು ಅಂಬೇಡ್ಕರ್ ಭವನ ಹತ್ತವಾಗಿ ಬೀಳ್ತೀನಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗಿರೋ ಪ್ರಕಾರ ಗುಟ್ಟೆಲ್ಲ ಎದ್ದು ಬಿದ್ದು ಓಡಾಕ್ತೀರ ಅಂತಲ್ಲ ಸ್ವಾಮಿ? ಅದು ನಾಯಿ ಓಡಿಸ್ಕೊಂಡು ಹೋದಾಗ ಎಲ್ಲಂದ್ರಲ್ಲೇ ಬೀಳಬೇಕಾಗತ್ತೆ. ಸ್ವಾಮೀಜಿ ಅಷ್ಟೊಂದು ತೊಂದರೆ ಕೊಡ್ತಾವ ನಾಯಿಗಳು? ನಮ್ಮ ಧ್ಯಾನಕ್ಕೆ ಭಂಗ ಮಾಡ್ಬೇಕು ಅಂತ ಎಷ್ಟು ಸೈತಾನ್ಗಳಿದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ನಾವು ಜೊತೆಗೆ ಇಟ್ಟಿಲ್ಲ. ಹೌದು ಸ್ವಾಮೀಜಿ. ನಮ್ಮ ಶಿಷ್ಯ ಓಡೋಗ್ಬಿಟ್ಟ. ನಿತ್ಯಾನಂದ ನನ್ನ ಹತ್ರ ನಿಮ್ಮ ಶಿಷ್ಯತ್ವ ಬೇಕು ಸ್ವಾಮಿ ಅಂತ ಬಂದಾಗ ನಾನ್ ಪಡೋಂತ ಕಷ್ಟ ಅನುಭವಿಸಿ ಆಗಲ್ಲ ಸ್ವಾಮಿ ಅಂತ ಓಡೋಗ್ಬಿಟ್ಟ. ಅದಕ್ಕೆ ನಾನ್ ಶಾಪ ಕೊಟ್ಟಿದ್ಕೆ ಅವ್ನು ಇವತ್ತು ರಾಮನಾರಾಯಣ ಜೈಲಲ್ಲಿ ಅವನೇ. ಜೈ ಸದಾ ಜೈ ಸದಾ. ಮಗ ನೋಡಿ, ಆ ಮಗಿಗೆ ಋಷಭಾವತಿ ಜಲ ಹಾಕ್ತೀನಿ ತಾಂಬರ್. ಸ್ವಾಮೀಜಿಗಳೇ ಮುಟ್ಬೇಡಿ. ಓಕೆ ಸ್ವಾಮೀಜಿ, ಆ ಬಟ್ಟೆ ಹೋಗಿದೆ 2 ವರ್ಷ ಆಗಿದೆ ಸ್ವಾಮೀಜಿ. ಸ್ನಾನ ಮಾಡಿದಿರಾ? ಅವ್ರನ್ನ ಮುಟ್ಟಿದ್ರೆ ಆಯ್ತದ? ಇಲ್ಲ ಅವ್ರು ಆಕ್ಚುಲಿ ಹಾಕೊಂಡಿರೋದು ನಮ್ಮ ಬಟ್ಟೆ, ಅದನ್ನ ಹೋಗಿದೆ 2 ವರ್ಷ ಆಗಿದೆ. ಅದೆಲ್ಲ ಪಬ್ಲಿಕ್ ಅಲ್ಲಿ ಮನೆ ಕಳಿಬಿಡಿ. ಇಲ್ಲ ಸ್ವಾಮೀಜಿ ಅಲ್ಲಿ ಇರ ಬಂದೆ ಅಲ್ಲಿ ಅದು ಕೋಳಿಗಳೆಲ್ಲ ಖಾಲಿ ಆಗ್ಬಿಟ್ಟವೆ ಅಂತ ಸ್ವಾಮಿ ಅವ್ರ ತೋಟದಲ್ಲಿ. ನಮ್ಮ ಶಿಷ್ಯ ಕೋಟಿಗಳು 1000 ಇದ್ದಾರೆ. ನಾವು ಅವ್ರನ್ನೆಲ್ಲ ಸಾಕ್ಬೇಕಾದಾಗ ಅವರು ನಾನ್ ವೆಜ್ ತಂದ್ಕೊಡೋಣ. ಅವರು ನಮ್ಮ ಧ್ಯಾನನ ಭಂಗ ಮಾಡತ್ತಾರ. ಅವರು ಸ್ವಲ್ಪ ಪ್ರಾಬ್ಲಮ್ಗಳಾಗಿದೆ. ಅವಾಗ ಅವರು ಆ ಕಡೆ ನೋಡಿದ್ದಾರೆ, ಕೈ ಕಾಲು ಆಡಿಸ್ಕೊಟ್ಟಿದ್ದಾರೆ. ಹೋಗಿ ಏನೋ ಆದ್ರೆ ನಾವು ಈಗ ಸ್ವಾಮೀಜಿ ಎಲ್ಲ ಚಪ್ಪಳೆ ಬಿಡ್ಬೇಕು. ಸ್ವಾಮೀಜಿ ಅವ್ರ ಕೈಗೆ ಕಡ್ಗೆ ಹಾಕ್ತಾ ಇದೀವಿ. ಹಂದಿ ಎತ್ಕೊಂಡೋಗಿದ್ರಿಂದ ನುಗ್ಗಿ ಎಲ್ಲ ಕಿತ್ತೋಗ್ಬಿಟ್ಟಿದ್ದ. ಇವಾಗ ನಾವು ಹಾಕ್ತಾ ಇದೀವಿ. ಸ್ವಾಮೀಜಿ ಸಿದ್ಧಿ ಜನ ಇಂದಾರ ಆಗ್ತಾ ಇದಾರೆ. ಈಗ ಒಳ್ಳೇದಾಗಿದ್ಕೆ ಸ್ವಾಮಿಗಳಿಗೆ ಕಡ್ಗ ತಂದಿದ್ದೀನಿ. ಸ್ವಾಮೀಜಿ ನಿಯ್ಯ ತೆಗಿದ್ರೆ ಕಿತ್ತೋಗಲ್ಲ. ಸ್ವಾಮಿ ನಿಯ್ಯ ತೆಗಿದ್ರೆ ಕಿತ್ತೋಗಲ್ಲ. ನಿಯ್ಯ ತೆಗಿಲ್ಲ ಅಂದ್ರೆ ಕಿತ್ತೋಗುತ್ತೆ. ನೀವ್ ಕೊಡ್ತಾ ಇರ್ತಾನೆ ಸ್ವಾಮಿ. ಋಷಭಾವತಿ ತಂದಿರೋದು ಸ್ವಾಮೀಜಿ ನಿಯತ್ತಿಲ್ಲ ಕಿತ್ತಾಯ್ತು. ಕಡ್ಗ ಹಾಕಿ ಸ್ವಾಮಿ. ನಮ್ ಪ್ರೀತಿ ಸ್ವಾಮಿ ಅವರ ಒಳ್ಳೆಯ ಇದಿರೋದಕ್ಕೆ ಕಿತ್ತೋಗ್ಲಿಲ್ಲ. ಸಾಮಾನ್ಯವಾದವ್ರು ಯಾರು ಹಾಕೊಳಕ್ ಆಗಲ್ಲ ಇದನ್ನ. ಎಷ್ಟೋ ಸತಿ ನಾವು ಹಾಕೊಳ್ಳೋ ಕಿತ್ತೋಗ್ಬಿಟ್ಟಿವೆ ಕುಡ್ದಿಗೆ ಅಂದ್ರೆ ಅದೇನು ಮಾಡಕ್ಕಾಗಿಲ್ಲ. ಆದ್ರೂ ಸ್ವಾಮೀಜಿ ಅವ್ರು ಕಿತ್ತೋಗಿಲ್ಲ ಅಂದ್ರೆ ಅವ್ರು ಕುಡ್ದಿಲ್ಲ ಅಂತ ಅರ್ಥ. ಸ್ವಾಮೀಜಿ ಅವ್ರು ನಿಯತ್ತಾಗಿದ್ದಾರೆ. ಜೈ ಸದಾನಂದ. ಸ್ವಾಮೀಜಿ ಬೇಡ, ಸ್ವಾಮೀಜಿ ಸಾಕು. ಸ್ವಾಮೀಜಿ ಆ ಮಗಿನ ಕರ್ಕೊಂಬರಿ. ಆ ಮಗಿನ ಸ್ವಾಮೀಜಿ ಹರ್ಸ್ಬಿಡಿ ಇಲ್ಲಿಂದ. ಸ್ವಾಮೀಜಿ ಅಲ್ಲಿ ಬಿದ್ದಿದ ತಕ್ಷಣ ಎಲ್ಲ ಹಸ್ರಾಗೋಯ್ತಲ್ಲ. ದೇವರ ಕೃಪೆ. ಸ್ವಾಮೀಜಿ ಕುಡಿಬೋದಾ?
ಪ್ರಭಾವತಿ ನೀರು ದಟ್ಟರ ಮೂಲದಲ್ಲಿರುವ ನೀರು ಶಕ್ತಿ ಏನಪ್ಪ? ಕಿಕ್ಕೆ ಹೊಡಿತದೆ. ಶಕ್ತಿ ಏನಪ್ಪ? ಕಿಕ್ಕೆ ಹೊಡಿತದೆ. ತೋದ್ರಲ್ಲ ಚಿಕ್ಕತಲ್ದೆ ಅದೆಲ್ಲ ಯೋಚನೆ ಮಾಡ್ಬಾರ್ದಪ್ಪ. ವೃಷಭವತಿ ನೀರು ಬಂದಿರ್ತದೆ. ನಾನು ಸ್ನಾನ ಮಾಡಕ್ಕೆ ಯೋಚನೆ ಮಾಡಲ್ಲ. ನೀನ್ ಕುಡಿ. ಯಾರು ಮಡಗಿದ್ರಲ್ಲ ಕೊಡ್ರಿ. ಒಂಚೂರು ಉಪ್ಪಿನಕಾಯಿ ಇದ್ರೆ ಕೊಡ್ತೀರಾ? ಇಲ್ಲ, ಅಲ್ಲಿ ಯಾವ್ದೋ ಪ್ರಾಣಿ ಏನೋ ಮಡಗೈತೆ. ಸ್ವಾಮೀಜಿ ಒಗ್ರಗ್ರ ಆಯ್ತದಲ್ಲ ಸ್ವಾಮೀಜಿ. ಸ್ವಾಮೀಜಿ ತಗೋ ಬರೀತದ ಸ್ವಾಮೀಜಿ ನಮ್ಮ ಭಕ್ತೆ ಬಾಲೆಯವರು ಫೋನ್ ಮಾಡ್ತಿದ್ದಾರೆ. ಏನಪ್ಪ ಸಿಕ್ತು ಅಂತ ಹಿಂಗ್ ಕುಡಿದ್ಬಿಟ್ಟೆ ನೋಡಪ್ಪ. ಹಾಕಕ್ ಯಾರಿಗೂ ಇಲ್ಲ. ಇನ್ನೊಂದು ಬಾಟ್ಲ್ ಇದೆಯಾ? ಸ್ವಾಮೀಜಿ ಕಾರಲ್ಲಿ ಇಕ್ಕಿದ್ವಿ. ಕಾರಲ್ಲಿ ಇದೆ ಸ್ವಾಮೀಜಿ. ನೀವು ಇದನ್ನ ಕುಡಿಯೋದು? ನೀವು ಎಲ್ಲಿ ಮಾಡ್ಕೊತೀರಾ? ಆ ಗುಹೆ ಇಲ್ವೇನೆ ಅಲ್ಲಿ? ಏ ನಮ್ ಒಂದ್ ನಿಮಿಷ. ನಮ್ ಸ್ವಾಮೀಜಿ ಅವರು ಕೊಟ್ಟಿರೋ ತೀರ್ಥ ನಾವು ಕುಡಿದ್ಬಿಟ್ಟಿದೀವಿ. ಸ್ವಾಮೀಜಿ ಇಲ್ಲಿ ಏನದ ಕೆಳಗಡೆ? ಅಲ್ಲೊಂದು ಪ್ರಾಣಿ. ಪ್ರಾಣಿ ಪಕ್ಷಿಗಳೆಲ್ಲ ಕೆಳಗಡೆ ಅವೆ, ನಾವು ಮಾತ್ರ ಮೇಲಿದ್ದೀವಿ. ನಾವು ಸ್ವಾಮೀಜಿಗಳು ತುಂಬಾ ಕಷ್ಟಪಟ್ಟು ಇಲ್ಲಿ ಬಂದಿದ್ದಾರೆ. ಸ್ವಾಮೀಜಿ ನಮಸ್ಕಾರ. ಅದು ಕುಡಿದ್ಮೇಲೆ ಸ್ವಾಮೀಜಿ ಅವರೇ ಈ ಪಾದ ಕೊಡಿ ಸ್ವಾಮೀಜಿ. ಪಾದ ಕೊಡಿ, ಪಾದ ಕೊಡಿ ಸ್ವಾಮೀಜಿ. ಇಲ್ಲಿ ಕೊಡಿ. ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ಸ್ವಾಮೀಜಿ ಜೈ ಸದಾನಂದ ಸ್ವಾಮೀಜಿ. ಈಗ ಸ್ವಾಮೀಜಿಗಳೇ, ಪೂಜಾ ಗಾಂಧಿ ಅವರು ಕರೆದಿರೋ ನಿಮಿತ್ತ ಹಂದಿ ಹಿಡಿಯಕ್ಕೆ ಕಲಿಯಕ್ಕೆ ಅಂತ ಹೋಯ್ತಾ ಇದೀನಿ. ಎಲ್ಲರೂ ಬೇಜಾರ್ ಮಾಡ್ಕೊಂಬಾರ್ದು. ನನ್ನ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರೂ ಇದ್ದೇ ಇರ್ತದೆ. ಇದು ಬೇರೆ ತೀರ್ಥ ಬೇರೆ ಖಾಲಿಯಾಗಿ ಹೋಯ್ತು. ನಮ್ಗೆ ಮಾತಾಡಕ್ಕೆ ಮಾತಿಲ್ಲ. ಸೊ ದಯವಿಟ್ಟು ನೀವು ನಮ್ಮನ್ನ ಕ್ಷಮಿಸ್ಬೇಕು. ಸ್ವಾಮೀಜಿ ಒಂದು ಬಾಗಿಲು ತೀರ್ಥ ಕೊಟ್ಬಿಡೋಣ. ನನ್ನ ಕಾರಿಗೆ ಬರಪ್ಪ, ಸನ್ನಿಧಾನಕ್ಕೆ ಬರಪ್ಪ. ಆಯ್ತು ಸ್ವಾಮೀಜಿ. ಪಾದ ಸ್ವಾಮೀಜಿ ನಿಮ್ ಪಾದ ಸ್ವಾಮೀಜಿ. ಪಾದ ಕೊಟ್ಟಿದ್ದೀನಿ, ಮಡಿಕ ಮಜಾ ಮಾಡಿ. ಸ್ವಾಮೀಜಿ ಕಟ್ಗೆ ಕಿತ್ತೈತಲ್ಲ ಸ್ವಾಮೀಜಿ. ಓಕೆ,